ಕೆಲವೊಂದು ಜರ್ನಿಗಳು ತುಂಬ ಪ್ರೀ ಪ್ಲ್ಯಾಂಡ್ ಆಗಿರಲ್ಲ. ಆಲ್ ಆಫ್ ಅ ಸಡನ್ ಸ್ಟಾರ್ಟ್ ಆಗುತ್ತೆ. ಬಟ್ ಕೊನೆಗೆ ಅದೇ ಜರ್ನಿ ನಮ್ಮ ಲೈಫಲ್ಲಿ ಒಂದು ಬ್ಯೂಟಿಫುಲ್ ಮೆಮೊರಿಯಾಗಿ ಉಳಿದ್ಬಿಡುತ್ತೆ. ನಮಸ್ಕಾರ ಎಲ್ರಿಗೂ. ಹೋಪ್ ಸೊ ಎವ್ರಿಬಡಿ ಇಸ್ ಡೂಯಿಂಗ್ ವೆಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ದ ಸೋಲ್ ವಾಯ್ಸ್ ಮೇಘನಾ. ರೀಸೆಂಟ್ಲಿ ನನಗೆ ಕಾಲೇಜಲ್ಲಿ ಹೋಮ್ ಸೇಕ್ ಹಾಲಿಡೇಸ್ ಅಂತ ಹೇಳಿ 1 ವೀಕ್ ಫ್ರೀ ಟೈಮ್ ಸಿಕ್ತು. ಸೊ ಆಲ್ ಆಫ್ ಅ ಸಡನ್ ತಿರುಪತಿಗೆ ಹೋಗೋಣ ಅನ್ನೋ ಪ್ಲ್ಯಾನ್ ಆಯಿತು. ಆ್ಯಕ್ಚುಲಿ ನಮ್ಮ ಜರ್ನಿ ತುಂಬ ಪ್ರೀ ಪ್ಲ್ಯಾಂಡ್ ಏನೂ ಆಗಿರಲಿಲ್ಲ. ಜಸ್ಟ್ 2 ಡೇಸ್ ಬಿಫೋರ್ ಟ್ರೈನ್ ಟಿಕೆಟ್ಸ್ ಬುಕ್ ಮಾಡಿದ್ವಿ. ಆ್ಯಂಡ್ ಫೈನಲಿ ಫ್ಯಾಮಿಲಿ ಜೊತೆ ನಮ್ಮ ತಿರುಪತಿ ಜರ್ನಿ ಸ್ಟಾರ್ಟ್ ಆಯಿತು. ಡೇ ಜರ್ನಿ ಆಗಿರೋದ್ರಿಂದ ಟ್ರೈನಲ್ಲಿ ಫ್ಯಾಮಿಲಿ ಜೊತೆ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ನಾವು ತಿರುಪತಿ ಹುಬ್ಳಿ ಎಕ್ಸ್‌ಪ್ರೆಸ್ ಪ್ಯಾಸೆಂಜರ್ ಟ್ರೈನನ್ನು ಹತ್ತಿದ್ದು ಹೊಸಪೇಟೆ ಜಂಕ್ಷನಿಂದ. ಯೂಶಲಿ ಡೈಲಿ ಲೈಫಲ್ಲಿ ಎಲ್ಲರೂ ಅವರವರ ವರ್ಕು, ರೆಸ್ಪಾನ್ಸಿಬಿಲಿಟಿ, ರೂಟೀನಲ್ಲಿ ಬ್ಯುಸಿ ಆಗಿರ್ತೀವಿ. ಬಟ್ ಈ ಥರ ಜರ್ನಿಯಲ್ಲಿ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಮಾತಾಡೋದು, ನಗೋದು, ಟುಗೆದರ್ ಟೈಮ್ ಸ್ಪೆಂಡ್ ಮಾಡೋದು, ಹಾನೆಸ್ಟ್ಲಿ ಅದು ಕೂಡ ಜರ್ನಿನ ಒಂದು ಸ್ಪೆಷಲ್ ಮಾಡುತ್ತೆ ಅಂತ. ನಮ್ಮ ಡೆಸ್ಟಿನೇಷನ್ ತಿರುಪತಿ ಆಗಿತ್ತು. ಓಕೆ. ಸೊ ತಿರುಪತಿ ನಾವು ನೈಟ್ 10:30ಗೆ ರೀಚ್ ಆಗಿದ್ದು. ತಿರುಪತಿ ರೀಚ್ ಆದಮೇಲೆ ಇನ್ ದ ಸೆನ್ಸ್ ಆಲ್ರೆಡಿ ಪ್ರಿಯೋರ್ ಆಗಿ ನಮ್ಮಣ್ಣ ಅಲ್ಲಿ ಒಂದು ಹೋಮ್ ಸ್ಟೇನ ಬುಕ್ ಮಾಡಿದರು ಆನ್ಲೈನಲ್ಲಿ. ಸೊ ಅದ್ರ ಹೆಸರು ಬಂದ್ಬಿಟ್ಟು ಟ್ರೂ ಲೈಫ್ ಅಂತ ಹೇಳಿ. ಆ ಹೋಮ್ ಸ್ಟೇಯಲ್ಲಿ ನಾವು ರೆಸ್ಟ್ ಮಾಡಿದ್ವಿ. ಆ್ಯಕ್ಚುಲಿ ಹೋಮ್ ಸ್ಟೇ ತುಂಬ ಕಂಫರ್ಟಬಲ್ ಆಗಿತ್ತು. ವೆಲ್ ಫರ್ನಿಶ್ಡ್ ಹೋಮ್, 2 ಬೆಡ್ರೂಮ್ಸು, ಹಾಲು, ಕಿಚನ್ನು, ಡೈನಿಂಗ್ ಟೇಬಲ್, ಬೇಸಿಕಲಿ ನಮ್ಮ ಮನೆ ಥರ ಕಂಫರ್ಟಬಲ್ ಫೀಲ್ ಆಗಿತ್ತು. ಫ್ಯಾಮಿಲಿ ಜೊತೆ ಟ್ರಾವೆಲ್ ಮಾಡುವಾಗ, ಎಕ್ಸ್ಪೆಷಲಿ ಸ್ಮಾಲ್ ಬೇಬಿ ಎಲ್ಲ ಇದ್ದಾಗ ಈ ಥರ ಹೋಮ್ ಸ್ಟೇ ತುಂಬ ಕನ್ವೀನಿಯೆಂಟ್ ಅನಿಸುತ್ತೆ. ಆ ದಿನ ನೈಟ್ ಅಲ್ಲೇ ರೆಸ್ಟ್ ಮಾಡಿದ್ವಿ. ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ತಿರುಮಲ ಹೋಗಬೇಕು ಅಂತ ಪ್ಲ್ಯಾನ್ ಇತ್ತು. ಬಟ್ ಪ್ಲ್ಯಾನ್ ಮಾಡಿದ್ದೊಂದು, ಆಗಿದ್ದು ಇನ್ನೊಂದು. ಆ್ಯಕ್ಚುಲಿ ಹೇಳಬೇಕಂದ್ರೆ ನಮಗೆ ಪ್ರಾಪರ್ ಇನ್ಫಾರ್ಮೇಷನ್ ಇರಲಿಲ್ಲ. ಟೋಕನ್ ಎಲ್ಲಿ ಸಿಗುತ್ತೆ, ಅಲಿಪಿರಿಗೆ ಹೋಗಬೇಕಾ, ಶ್ರೀವಾರಿ ಮೆಟ್ಟಿಗೆ ಹೋಗಬೇಕಾ, ಸ್ಟೆಪ್ಸ್ ಕ್ಲೈಮ್ ಮಾಡಿದರೆ ಟೋಕನ್ ಸಿಗುತ್ತಾ, ಹಾನೆಸ್ಟ್ಲಿ ಫುಲ್ ಕನ್ಫ್ಯೂಷನ್. ಸೊ ಲೋಕಲ್ ಆಟೋ ಡ್ರೈವರ್ಸ್ ಹತ್ರ ಇನ್ಫಾರ್ಮೇಷನ್ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಕೆಲವರು ಅಲಿಪಿರಿಗೆ ಹೋಗಿ ಟೋಕನ್ ತೊಗೊಳ್ರಿ ಅಂತ ಅಂದರು. ಫಸ್ಟ್ ನಾನು ನಮ್ಮ ಅಪ್ಪಾಜಿ ಆಲ್ರೆಡಿ ಫಿಕ್ಸ್ ಆಗಿದ್ವಿ. ಶ್ರೀವಾರಿ ಮೆಟ್ಲು ನಾವು ಹತ್ತಬೇಕು ಅಂತ ಹೇಳಿಬಿಟ್ಟು ಅಲ್ಲಿಂದ ಬೆಟ್ಟ ಹತ್ತಬೇಕು ಅಂತ. ಬಟ್ ಬೇರೆ ಫ್ಯಾಮಿಲಿ ಮೆಂಬರ್ಸು ಟೋಕನ್ ತೊಗೊಳೋಕ್ಕೆ ಅಲಿಪಿರಿ ಸೈಡ್ ಹೋದರು. ಆಮೇಲೆ ಇನ್ಫಾರ್ಮೇಷನ್ ಕನ್ಫ್ಯೂಸ್ ಆಗಿದ್ದರಿಂದ ಅಗೇನ್ ಎಲ್ಲರೂ ಶ್ರೀವಾರಿ ಮೆಟ್ಟಿಗೆ ಬಂದುಬಿಟ್ಟು ಅವರು ಕೂಡ ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದರು. ಆ ಮೂಮೆಂಟಲ್ಲಿ ನಂಗೆ ಅನಿಸಿದ್ದು ಒಂದು ಏನಂದರೆ, ಫಸ್ಟ್ ಟೈಮ್ ತಿರುಪತಿಗೆ ಹೋಗೋರಿಗೆ ಪ್ರಾಪರ್ ಇನ್ಫಾರ್ಮೇಷನ್ ಎಷ್ಟು ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ಅದೇ ರೀಸನ್ಗೆ ನನ್ನ ನೆಕ್ಸ್ಟ್ ವಿಡಿಯೋ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ದರ್ಶನ ಟೈಪ್ಸು, ಟೋಕನ್ಸು, ಸ್ಲಾಟ್ಸು ಆ್ಯಂಡ್ ಬುಕ್ಕಿಂಗ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಶೇರ್ ಮಾಡ್ತೀನಿ. ಫೈನಲಿ ಶ್ರೀವಾರಿ ಮೆಟ್ಟಿನಿಂದ ನಮ್ಮ ಕ್ಲೈಂಬಿಂಗ್ ಸ್ಟಾರ್ಟ್ ಆಯಿತು. ಅರೌಂಡ್ 2350 ಸ್ಟೆಪ್ಸ್. ಫಸ್ಟಲ್ಲಿ ಫುಲ್ ಎನರ್ಜಿ, ಮಾತಾಡ್ತಾ ನಗ್ತಾ ಸ್ಟೆಪ್ಸ್ ಕ್ಲೈಂಬ್ ಮಾಡ್ತಾ ಇದ್ವಿ. ನಾನು ಮಾತಾಡೋದು ಕಡಿಮೆ, ಇನ್ ದ ಸೆನ್ಸ್ ಸ್ವಲ್ಪ ನಾನು ರಾಮ ರಕ್ಷ ಸ್ತೋತ್ರ ಹೇಳ್ಕೊಂಡು ಹೋಗ್ತಾ ಇರ್ತೀನಿ. ಬಟ್ ಸ್ವಲ್ಪ ಸ್ಟೆಪ್ಸ್ ಆದಮೇಲೆ ಬಾಡಿ ಸ್ಲೋಲಿ ಆನ್ಸರ್ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆದರೆ ಪ್ರತಿ ಕಡೆ ಗೋವಿಂದ ಗೋವಿಂದ ಅನ್ನೋ ಸೌಂಡು. ಪೀಪಲ್ ಆಫ್ ಡಿಫ್ರೆಂಟ್ ಏಜಸ್ ಸ್ಟೆಪ್ಸ್ ಕ್ಲೈಂಬ್ ಮಾಡ್ತಾ ಇದ್ರು. ಕೆಲವರು ಮಕ್ಕಳ ಜೊತೆ, ಕೆಲವರು ವಯಸ್ಸಾದವ್ರ ಜೊತೆ, ಇನ್ನೂ ಕೆಲವರಂತರೂ ಆ ಸ್ಟೆಪ್ಸಿಗೆ ಅರಿಶಿನ ಕುಂಕುಮ ಹಚ್ಕೊಂಡು ಕೊನೆಯವರೆಗೂ ಹಾಗೆ ಬರ್ತಾಯಿದ್ರು. ಹೊಸ್ದಾಗಿ ಮದುವೆ ಆದವ್ರು ಬಂದಿದ್ದರು. ಸೊ ಅವರ ಡಿವೋಷನ್ ನೋಡಿದಾಗೆಲ್ಲ ನಮ್ಮ ಟಯರ್ಡ್ನೆಸ್ ಸ್ವಲ್ಪ ಕಡಿಮೆ ಆಗ್ತಾಯಿತ್ತು. ಆ್ಯಕ್ಚುಲಿ ಶ್ರೀವಾರಿ ಮೆಟ್ಟು ಕ್ಲೈಂಬ್ ಮಾಡೋದು ನನಗೆ ಜಸ್ಟ್ ಫಿಸಿಕಲ್ ಜರ್ನಿ ಅನ್ನಿಸ್ಲಿಲ್ಲ. ಪ್ರತಿ ಸ್ಟೆಪ್ ಜೊತೆ ನಮ್ಮ ಪೇಷನ್ಸು, ಸ್ಟ್ರೆಂತ್, ಡಿವೋಷನ್ ಕೂಡ ಟೆಸ್ಟ್ ಆಗುತ್ತೆ. ಫೈನಲಿ 2350 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿ ತಿರುಮಲ ರೀಚ್ ಆದ್ವಿ. ತಿರುಮಲ ರೀಚ್ ಆದಮೇಲೆ ಫ್ರೀ ದರ್ಶನ ಪ್ರೋಸೆಸ್ಗೆ ಹೋದ್ವಿ. ನಮಗೆ ಟೋಕನ್ ಸಿಕ್ತು. ಆಮೇಲೆ ನಮ್ಮನ್ನು ಒಂದು ವೇಟಿಂಗ್ ಕಂಪಾರ್ಟ್ಮೆಂಟ್ಗೆ ಕಳಿಸಿದ್ರು. ಆ್ಯಂಡ್ ಫ್ರೆಂಡ್ಸ್, ಇಲ್ಲಿಂದ ಆ್ಯಕ್ಚುಲಿ ಪೇಷನ್ಸು ಟೆಸ್ಟ್ ಸ್ಟಾರ್ಟ್ ಆಯಿತು. ಆಲ್ಮೋಸ್ಟ್ 6 to 8 hours ಒಂದೇ ಕಂಪಾರ್ಟ್ಮೆಂಟಲ್ಲಿ ವೆಯ್ಟ್ ಮಾಡಿದ್ವಿ. ಎಲ್ಲದೂ ಕೊಡ್ತಾರೆ, ಅಲ್ಲಿ ವಾಶ್ರೂಮ್ಸ್ ಇರುತ್ತೆ, ಊಟ ಕೊಡ್ತಾರೆ, ಹಾಲು ಕೊಡ್ತಾರೆ, ಟಿಫಿನ್ ಕೊಡ್ತಾರೆ. ಫಸ್ಟು 1-2 hours ಓಕೆ ಅನಿಸುತ್ತೆ. ಆಮೇಲೆ ಇನ್ನೂ ಇಷ್ಟು ಟೈಮು, ಗಂಟೆ, ಗೇಟ್ ಯಾವಾಗ ಓಪನ್ ಆಗುತ್ತೋ, ದರ್ಶನ ಯಾವಾಗ ಸಿಗುತ್ತೋ, ಎಲ್ಲರ ಫೇಸಲ್ಲೂ ಆಲ್ಮೋಸ್ಟ್ ಸೇಮ್ ಕ್ವಶನ್. ಬಾಡಿ ಆಲ್ರೆಡಿ ಸ್ಟೆಪ್ಸ್ ಕ್ಲೈಂಬ್ ಮಾಡಿ ಟಯರ್ಡ್ ಆಗಿರುತ್ತೆ. ಆಮೇಲೆ ಹಾರ್ಸ್ ಟುಗೆದರ್ ವೇಟಿಂಗ್. ಸಮ್ಟೈಮ್ಸ್ ಇರಿಟೇಷನ್ ಆಗುತ್ತೆ, ಸಮ್ಟೈಮ್ಸ್ ಫುಲ್ ಟಯರ್ಡ್ ಫೀಲ್ ಆಗಿದೆ. ಬಟ್ ಆ ಕಂಪಾರ್ಟ್ಮೆಂಟಲ್ಲಿ ಒಂದು ಬ್ಯೂಟಿಫುಲ್ ಥಿಂಗ್ ಅಬ್ಸರ್ವ್ ಮಾಡಿದೆ. ಡಿಫ್ರೆಂಟ್ ಸ್ಟೇಟ್ಸಿಂದ ಬಂದ ಜನ, ಡಿಫ್ರೆಂಟ್ ಲ್ಯಾಂಗ್ವೇಜಸ್ಸು, ಡಿಫ್ರೆಂಟ್ ಏಜ್ ಗ್ರೂಪ್ಸು, ಬಟ್ ಎಲ್ಲರ ಬಾಯಲ್ಲೂ ಒಂದೇ ಹೆಸರು, ಗೋವಿಂದ ಗೋವಿಂದ ಅಂತ. ಸಂಬಡಿ
ಭಜನೆ ಸ್ಟಾರ್ಟ್ ಮಾಡ್ತಾರೆ. ಸಮ್ ಪೀಪಲ್ ಸ್ವಾಮಿ ಬಗ್ಗೆ ಮಾತಾಡ್ತಾರೆ. ಇನ್ನೂ ಕೆಲವರು ಜನ ಸೈಲೆಂಟಾಗಿ ಕೂತ್ಕೊಂಡು ಧ್ಯಾನ ಮಾಡಿಕೊಂಡು ವೆಯ್ಟ್ ಮಾಡ್ತಿರ್ತಾರೆ. ಆ್ಯಂಡ್ ಸ್ಲೋಲಿ ಆ ವೇಟಿಂಗ್ ಜರ್ನಿ ಕೂಡ ಒಂದು ಪಾರ್ಟ್ ಆಗಿಬಿಟ್ಟಿರುತ್ತೆ. ಸೊ ಹಾರ್ಸ್ ಟುಗೆದರ್ ವೆಯ್ಟ್ ಮಾಡಿ ಆದಮೇಲೆ ಫೈನಲಿ ನೈಟ್ ಅರೌಂಡ್ 11:30ಗೆ ವೆಂಕಟೇಶ್ವರ ಸ್ವಾಮಿ ದರ್ಶನ ಆಯಿತು ಫ್ರೆಂಡ್ಸ್. ಆ ಮೂಮೆಂಟ್ನ ವರ್ಡ್ಸಲ್ಲಿ ಎಕ್ಸ್ಪ್ಲೇನ್ ಮಾಡೋದು ಸ್ವಲ್ಪ ಕಷ್ಟ. 2350 ಸ್ಟೆಪ್ಸ್, 6 to 8 hours ವೇಟಿಂಗ್, ಬಾಡಿ ಫುಲ್ ಟಯರ್ಡ್. ಬಟ್ ಸ್ವಾಮಿ ಮುಂದೆ ಹೋಗಿ ನಿಂತ ಆ ಫ್ಯೂ ಸೆಕೆಂಡ್ಸ್ ಎವ್ರಿಥಿಂಗ್ ಜಸ್ಟ್ ಡಿಸಪಿಯರ್ಡ್. ದರ್ಶನ ಕೆಲವೇ ಸೆಕೆಂಡ್ಸ್ ಇರ್ಬೋದು, ಬಟ್ ಆ ಕೆಲವೇ ಸೆಕೆಂಡ್ಸಿಗೋಸ್ಕರ ಇಷ್ಟು ಜನ ಯಾಕೆ ಹವರ್ಸ್ ಟುಗೆದರ್ ವೆಯ್ಟ್ ಮಾಡ್ತಾರೆ ಅಂತ ಮೇ ಬಿ ಸ್ವಾಮಿನ ನೋಡಿದ ಮೇಲೆ ಅರ್ಥ ಆಗುತ್ತೆ ಅಂತ. ಸೊ ದರ್ಶನ ಆದಮೇಲೆ ಪ್ರಸಾದ ಅಂದರೆ ಲಡ್ಡು ಕಲೆಕ್ಷನ್ ಸೈಡ್ ಹೋದ್ವಿ. ಅಲ್ಲಿ ಕೂಡ ಆಲ್ಮೋಸ್ಟ್ 1 hour ಟೈಮ್ ಆಯಿತು. ಆಮೇಲೆ ಮೊಬೈಲ್ಸ್ ಕಲೆಕ್ಟ್ ಮಾಡಿಕೊಂಡು ಆ್ಯಕ್ಚುಲಿ ತಿರುಮಲದಲ್ಲಿ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ ವಿಷಯ ಅಂದರೆ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಮೊಬೈಲ್ ಡೆಪಾಸಿಟ್ ಮಾಡೋದ್ರಿಂದ ಹಿಡಿದು ಟೋಕನ್ ಚೆಕ್ಕಿಂಗು, ಸ್ಕ್ಯಾನಿಂಗು, ಮೊಬೈಲ್ ಕಲೆಕ್ಟ್ ಮಾಡೋವರೆಗೂ ಎವ್ರಿಥಿಂಗ್ ವಾಸ್ ಸಿಸ್ಟಮೆಟಿಕಲಿ ಮ್ಯಾನೇಜ್ಡ್. ಥೌಸಂಡ್ಸ್ ಆಫ್ ಡಿವೋಟರ್ಸ್ ಅಲ್ಲಿ ಬರ್ತಾರೆ. ಆದರೂ ಆ ಥರ ಟೆಕ್ನಾಲಜಿ ಆ್ಯಂಡ್ ಸ್ಕ್ಯಾನಿಂಗ್ ಸಿಸ್ಟಮ್ ಯೂಸ್ ಮಾಡಿ ಮ್ಯಾನೇಜ್ ಮಾಡೋದು ನೋಡಿ ಐ ರಿಯಲಿ ಅಪ್ರಿಷಿಯೇಟೆಡ್ ದ ಸಿಸ್ಟಮ್. ಸೊ ಎವ್ರಿಥಿಂಗ್ ಕಂಪ್ಲೀಟ್ ಆಗುವಾಗ ಆಲ್ಮೋಸ್ಟ್ ನೈಟ್ 1:30 ಆಗಿತ್ತು. ಬಾಡಿ ಕಂಪ್ಲೀಟ್ಲಿ ಟಯರ್ಡ್. ಫೈನಲಿ ಅರೌಂಡ್ 3 AM ನಾವು ಇಲ್ಲಿ ತಿರುಮಲದಿಂದ ತಿರುಪತಿಗೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ನಾವು ತಿರುಪತಿಗೆ ಬಂದು ನಮ್ಮ ಹೋಮ್ ಸ್ಟೇ ರೀಚ್ ಆದ್ವಿ ಅರೌಂಡ್ 4:30. ಸೊ ನನ್ನ ಬ್ರದರ್ ಫ್ಯಾಮಿಲಿ ಜೊತೆ ಅವರು 1 yearಗಿಂತ ಚಿಕ್ಕ ಇನ್ಫ್ಯಾಂಟ್ ಇರೋದ್ರಿಂದ ಅವರು ಇನ್ಫ್ಯಾಂಟ್ ದರ್ಶನ ಫೆಸಿಲಿಟಿ ಯೂಸ್ ಮಾಡಿದರು. ಅವರಿಗೆ ದರ್ಶನ ಕಂಪ್ಲೀಟ್ ಆಗೋಕ್ಕೆ ಅರೌಂಡ್ 3 hours ಆಯಿತು. ಸೊ ಪ್ರತಿಯೊಬ್ಬರು ಲೈಕ್ ತಿರುಮಲ ಎಕ್ಸ್ಪೀರಿಯನ್ಸ್ ಡಿಫ್ರೆಂಟ್ ಆಗಿರ್ಬೋದು. ಕ್ರೌಡ್ ಮೇಲೆ ಡಿಪೆಂಡ್ ಆಗುತ್ತೆ, ದರ್ಶನ ಕೆಟಗರಿ ಮೇಲೆ ಡಿಪೆಂಡ್ ಆಗುತ್ತೆ, ಆ್ಯಂಡ್ ಸಮ್ಟೈಮ್ಸ್ ನಮ್ಮ ಪ್ಲ್ಯಾನಿಂಗ್ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಈ ಜರ್ನಿಯಿಂದ ನಾನು ಒಂದು ವಿಷಯ ಡೆಫಿನೆಟ್ಲಿ ಕಲ್ತಿದ್ದೇನೆಂದರೆ ಡಿವೋಷನ್ ಜೊತೆ ಪ್ರಾಪರ್ ಇನ್ಫಾರ್ಮೇಷನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಮಗೆ ಫಸ್ಟು ಅಲ್ಲಿ ಇನ್ಫಾರ್ಮೇಷನ್ ಇಲ್ಲ ಅಂದರೆ ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಸೊ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ತಿರುಮಲಕ್ಕೆ ಫಸ್ಟ್ ಟೈಮ್ ಹೋಗೋರಿಗೆ ಯಾವ ದರ್ಶನ ಆಪ್ಷನ್ಸ್ ಇವೆ, ಫ್ರೀ ದರ್ಶನ ಹೇಗಿರುತ್ತೆ, 300 ಸ್ಪೆಷಲ್ ಎಂಟ್ರಿ ದರ್ಶನ ಅಂದರೆ ಏನು, ಸೀನಿಯರ್ ಸಿಟಿಸನ್ಸ್ಗೆ ಯಾವ ಫೆಸಿಲಿಟಿ ಇದೆ, ಇನ್ಫ್ಯಾಂಟ್ ಜೊತೆ ಹೋದರೆ ಏನು ಮಾಡಬೇಕು, ಅಲ್ಲಿಪಿರಿ ಮತ್ತು ಶ್ರೀವಾರಿ ಮೆಟ್ರೋ ಡಿಫ್ರೆನ್ಸ್ ಏನು, ಟೋಕನ್ಸು, ಸ್ಲಾಟ್ಸ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಆಫ್ಟರ್ ದಟ್ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ ಹಿಸ್ಟ್ರಿ ಮತ್ತು ನಾವು ವಿಸಿಟ್ ಮಾಡಿದ ಶ್ರೀಕಾಳಿಹಸ್ತಿ ಟೆಂಪಲ್ದು ಕೂಡ ಸಪ್ರೇಟ್ ವ್ಲಾಗ್ ಬರುತ್ತೆ. ಸೊ ಈ ತಿರುಪತಿ ಜರ್ನಿ ಇಲ್ಲಿಗೆ ಮುಗಿಯೋದಿಲ್ಲ. ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್ ಆಫ್ ಅವರ್ ತಿರುಪತಿ ಸೀರೀಸ್. ಸ್ಟೇ ಕನೆಕ್ಟೆಡ್ ವಿತ್ ದ ಸೋಲ್ ವಾಯ್ಸ್ ಮೇಘನಾ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಗೋವಿಂದ ಗೋವಿಂದ.